ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಸಂದೀಪ್ ಪರ್ಕೆರೆ. ನಾನು JNS ಹೈಸ್ಕೂಲ್ ಯಾದವಾಡದಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಪ್ರಯೋಗ ಮಾಡಲು ಮೂಲ ಉದ್ದೇಶವೇನೆಂದರೆ, ನಾನು ಶಾಲೆಯಿಂದ ಮನೆಗೆ ಹೋಗುವಾಗ ಅಥವಾ ಮನೆಯಿಂದ ಶಾಲೆಗೆ ಬರುವಾಗ ತುಂಬ ಅಪಘಾತಗಳನ್ನು ನೋಡಿದ್ದೇನೆ. ಅದರಲ್ಲೂ ಪ್ರಾಣಿಗಳ ಮಲಗಿಕೊಂಡಾಗ ಅದರ ಮೇಲೆ ಹಾಯಿಸಿ ಸತ್ತಿರತಕ್ಕಂಥ ಘಟನೆಗಳನ್ನು ನೋಡಿದ್ದೇನೆ. ಮತ್ತು ರಾತ್ರಿ ವೇಳೆ ಮನುಷ್ಯರಾಗಲಿ ಪ್ರಾಣಿಯಾಗಲಿ ಬಂದಾಗ ಹಾಯಿಸಿಕೊಂಡು ಸತ್ತಿರತಕ್ಕಂಥ ಘಟನೆಗಳನ್ನು ನೋಡಿದ್ದೇವೆ. ಈ ಎಲ್ಲ ಸಮಸ್ಯೆಯನ್ನು ನೋಡಿ ನಾನು ಈ ಪ್ರಯೋಗ ಮಾಡಿದ್ದೇನೆ. ಈ ಪ್ರಯೋಗ ಹೇಗೆ ಕೆಲಸ ಮಾಡುತ್ತೆ ಎಂದರೆ, ಎದುರು ಬರುವುದು ಯಾವುದೇ ವಾಹನ ಆಗಲಿ ಚಕ್ಕಡಿ ಆಗಲಿ ಬಂದಾಗ ಆಯಾ ಸೆನ್ಸರ್ ಕೂಡಲೇ ರಿಲೇ ಮಾಡಲ್ಗೆ ಸಂದೇಶ ಕಳಿಸುತ್ತದೆ. ಆಗ ರಿಲೇ ಮಾಡಲ್ ನಿಂತು ಬಿಡುತ್ತದೆ. ಆಗ ಮೋಟಾರ್ ನಿಂತು ಬಿಡುತ್ತದೆ. ಆದ ಕಾರಣ ಅಪಘಾತಗಳು ಸಂಭವಿಸಲು ಸಾಧ್ಯವಿಲ್ಲ. ಈಗ ಮತ್ತು ರಾತ್ರಿ ವೇಳೆ ತುಂಬ ಅಪಘಾತಗಳಾಗುತ್ತವೆ. ಏಕೆಂದರೆ ಹೆಡ್ಲೈಟಿನ ಸಮಸ್ಯೆ. ಎದುರು ಬರುವ ವಾಹನದ ಹೆಡ್ಲೈಟ್ ಡ್ರೈವರ್ ಗ್ಲಾಸಿನ ಮೇಲೆ ಬಿದ್ದಾಗ ಆಗ ಡ್ರೈವರ್ಗೆ ರಸ್ತೆ ಕಾಣುವುದಿಲ್ಲ. ಆದ ಕಾರಣ ಅಪಘಾತವಾಗಬಹುದು. ಈ ಸಮಸ್ಯೆಯನ್ನು ನೋಡಿ ನಾನು ಹೆಡ್ಲೈಟಿನ ಪ್ರೊಜೆಕ್ಟ್ ಮಾಡಿದ್ದೇನೆ. ಈ ಪ್ರಯೋಗ ಹೇಗೆ ಕೆಲಸ ಮಾಡುತ್ತೆ ಎಂದರೆ, ಎದುರು ಬರುವ ವಾಹನದ ಲೈಟ್ ಡ್ರೈವರ್ ಗ್ಲಾಸ್ LDR ಮೇಲೆ ಬಿದ್ದಾಗ ಹೈ ಬೀಮ್ ಲೈಟ್ ಲೋ ಬೀಮ್ ಆಗುತ್ತದೆ. ಆಗ ಡ್ರೈವರ್ಗೆ ದಾರಿ ಕಾಣುತ್ತದೆ. ಆದ ಕಾರಣ ಅಪಘಾತಗಳನ್ನು ಸಂಭವಿಸಬಹುದು. ಮತ್ತು ಇದಕ್ಕೆ ಬಳಸಿದ ಸಾಮಗ್ರಿಗಳೆಂದರೆ IR ಸೆನ್ಸರ್, ರಿಲೇ ಮಾಡೆಲ್ ಮತ್ತು LED ಲೈಟ್ಸ್, ಬ್ಯಾಟ್ರೀಸ್, ಚಾರ್ಜರ್ ಬೋರ್ಡ್ಸ್ ಮುಂತಾದ ವಸ್ತುಗಳಿಂದ ನಾನು ಈ ಪ್ರಯೋಗವನ್ನು ಮಾಡಿದ್ದೇನೆ. ಈ ಪ್ರಯೋಗ ಸಮಾಜಕ್ಕೆ ತುಂಬ ಉಪಯುಕ್ತ ಮಾದರಿಯಾಗಿದೆ ಮತ್ತು ಅಪಘಾತಗಳನ್ನು ತಪ್ಪಿಸುವಂಥ ಒಂದು ವಸ್ತು ಆಗಿದೆ.